ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಇವತ್ತಿನ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಯೂಟ್ಯೂಬ್ ಶಾರ್ಟ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ನ ಯಾವ ಥರ ಗ್ರೇಡಿಂಗ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಿಗೆ ಯಾವ ಥರ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸು ಮತ್ತು ಡಿಲಿವರ್ ಸೆಟ್ಟಿಂಗ್ಸ್ನ ಯಾವ ಥರ ಡಾವಿಂಚಿ ರಿಸಾಲ್ವಲ್ಲಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನು ಇದುವರೆಗೂ ಎಕ್ಸ್ಪೋರ್ಟ್ ಸೆಟ್ಟಿಂಗ್ಸ್ನ ಡೆಲಿವರಿ ಸೆಟ್ಟಿಂಗ್ಸ್ನ ಗ್ರೇಡಿಂಗ್ ಆದಮೇಲೆ ಯಾವ ಥರ ಮಾಡಬೇಕು ಅಂತ ನಾನು ತೋರಿಸಿಲ್ಲ ಚಾನಲಲ್ಲಿ. ಈ ವಿಡಿಯೋದಲ್ಲಿ ಅದನ್ನು ಸಹ ನೋಡೋಣ. ಅದಕ್ಕೂ ಮುಂಚೆ ಕಲರ್ ಗ್ರೇಡಿಂಗ್ನ ಡಾವಿಂಚಿ ರಿಸಾಲ್ವಲ್ಲಿ ಯಾರೆಲ್ಲ ಒಂದು ಬೇಸಿಕ್ ಲೆವೆಲಿಂದ ಕಲಿಬೇಕು ಅಂತಿದ್ರೆ ಮತ್ತು ಗ್ರೇಡಿಂಗ್ ಮಾಡೋಕ್ಕೆ ಮತ್ತು ಗ್ರೇಡಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ನಮಗೆ ಪ್ರಾಕ್ಟೀಸ್ ಕ್ಲಿಪ್ ಬೇಕು ಮತ್ತು ಲಟ್ಸ್ ಬೇಕು, DCTL ಮತ್ತು ಕೆಲವೊಂದು ಅಡ್ವಾನ್ಸ್ ಪ್ಲಗಿನ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ನಿಮಗೆ ಪ್ರತಿಯೊಂದು ಅಲ್ಲಿ ಡೌನ್ಲೋಡ್ಗೆ ಸಿಗುತ್ತೆ. ಮತ್ತು ಯಾರೆಲ್ಲ ಡಾವಿಂಚಿ ರಿಸಾಲ್ವಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಎಡಿಟಿಂಗ್ ಅಸೆಟ್ ಸಹ ಅಲ್ಲಿ ಸಿಗುತ್ತೆ. ನೀವು ಆ್ಯಸ್ ಎ ಮೆಂಬರ್ ಆಗಿ ನಮ್ಮ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಪ್ರತಿಯೊಂದು ಡೌನ್ಲೋಡ್ಗೆ ಸಿಗುತ್ತೆ. ಈ ವಿಡಿಯೋದಲ್ಲೂ ಸಹ ನಾನು ಯೂಸ್ ಮಾಡಿರೋ ಕ್ಲಿಪ್ಪು ಮತ್ತು ಪವರ್ ಗ್ರೇಡು ಮತ್ತು ಯೂಸ್ ಮಾಡಿರೋ 2 ಲಟ್ಸು, ನಾನು ಈ ವಿಡಿಯೋದಲ್ಲಿ 2 ಲಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿ. ಇವಾಗ ಗ್ರೇಡಿಂಗಿಗೆ ಬರೋಣ. ನಾನಿಲ್ಲಿ ಎಡಿಟ್ ಪೇಜ್ಗೆ ಬರ್ತಾ ಇದ್ದೀನಿ. ರೀಲ್ನ ಒಂದು ಸಿಂಪಲ್ಲಾಗಿ ಎಡಿಟ್ ಮಾಡ್ಕೊಂಡಿದ್ದೀನಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಕಲರ್ ಪೇಜಿಗೆ ಬಂದಾದಮೇಲೆ ಒಂದು ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಎಡಿಟ್ ಮಾಡ್ತಿರೋದು ಮತ್ತು ಗ್ರೇಡಿಂಗ್ ಮಾಡ್ತಿರೋದು ಒಂದು 8 ಬಿಟ್ ನ್ಯೂಟ್ರಲ್ ಪ್ರೊಫೈಲಲ್ಲಿ ಶೂಟ್ ಆಗಿರೋವಂಥ ಕ್ಲಿಪ್ಪು. ಸೊ ಇದಕ್ಕೆ ನಾನು ಕಲರ್ ಕನ್ವರ್ಷನ್ ಮಾಡ್ತಾ ಇಲ್ಲ. ನಾನು ಏನಕ್ಕೆ ಮಾಡ್ತಾ ಇಲ್ಲ ಅದನ್ನ ಮ್ಯಾನ್ಯುಯಲ್ ಆಗಿ ಹೇಗೆ ಮಾಡೋದು ಅಂತ ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಕ್ಕೆ ಮಾಡ್ತಾ ಇಲ್ಲ ಕಲರ್ ಕನ್ವರ್ಷನ್ ಅಂದರೆ ಆಲ್ರೆಡಿ ಇದು ರೆಕ್ 709 ಇರುತ್ತೆ, ಬಟ್ ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ ಅಷ್ಟೇ. ಮತ್ತು ಇದು 8 ಬಿಟ್ ಫುಟೇಜ್ ಆಗಿರೋದ್ರಿಂದ ನಾನು ಕಲರ್ ಕನ್ವರ್ಷನ್ ಅಂತ ಏನೂ ಮಾಡ್ತಾ ಇಲ್ಲ. ಡೈರೆಕ್ಟ್ ಮ್ಯಾನ್ಯುಯಲ್ ಆಗಿ ಕರೆಕ್ಷನ್ ಮಾಡಿಕೊಂಡು ಗ್ರೇಡಿಂಗ್ ಮಾಡ್ತಾ ಇದ್ದೀನಿ. ನಾನೊಂದು ಸಿಂಪಲ್ ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ಕ್ಲಿಪ್ ಲೆವೆಲಲ್ಲಿ ಒಂದು ನೋಟ್ ಟ್ರೀನ ಪ್ಲೇಸ್ ಮಾಡಿದ್ದೀನಿ. ಇನ್ನೊಂದು 2 ನೋಡ್ನ ನಾನು ಟೈಮ್ ಲೈನ್ ಲೆವೆಲಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಪ್ರತಿಯೊಂದು ನೋಡ್ನ ಎನೇಬಲ್ ಮಾಡಿ ಅಲ್ಲಿ ಏನು ಗ್ರೇಡಿಂಗ್ ಮಾಡಿದ್ದೀನಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಟೈಮ್ ಲೈನ್ ಲೆವೆಲಲ್ಲಿ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ನಾನು ನಾಯ್ಸ್ ರಿಡಕ್ಷನ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ನೋಡಲ್ಲಿ ಒಂದು ನಾಯ್ಸ್ ರಿಡಕ್ಷನ್ ಮಾಡಿದ್ದೀನಿ. ನಾಯ್ಸ್ ರಿಡಕ್ಷನಿಗೆ ನಾನಿಲ್ಲಿ ಟೆಂಪರಲ್ ನಾಯ್ಸಲ್ಲಿ ಫ್ರೇಮ್ಸ್ನ 3 ಸೆಲೆಕ್ಷನ್ ಮಾಡಿಕೊಂಡು ಮತ್ತು ಫಾಸ್ಟರ್ ಮೀಡಿಯಮ್ ಸೆಲೆಕ್ಷನ್ ಮಾಡಿಕೊಂಡು ಜಾಸ್ತಿ ನಾಯ್ಸ್ ರಿಡಕ್ಷನ್ ಏನು ಮಾಡಿಲ್ಲ, ಒಂದು 3 ಪಾಯಿಂಟ್ ಅಷ್ಟು ಟೆಂಪರಲ್ ಥ್ರೆಶೋಲ್ಡು ಮತ್ತು ಸ್ಪೇಷಲ್ ಥ್ರೆಶೋಲ್ಡಲ್ಲಿ 3 ಅಷ್ಟು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಮಿನಿಮಲ್ ಆಗಿ ನಾಯ್ಸ್ ರಿಡಕ್ಷನ್ ಮಾಡ್ಕೊಂಡಿದ್ದೀನಿ. ನಾಯ್ಸ್ ರಿಡಕ್ಷನ್ ಮಾಡಾದಮೇಲೆ ನಾನು ಈ ನೋಡ್ನ ಡಿಸೇಬಲ್ ಮಾಡ್ಕೋತೀನಿ. ನೀವು ಈ ಥರನಾದರೂ ಮಾಡ್ಬೋದು, ಇಲ್ಲಾಂದರೆ ಅಟ್ ಎ ಟೈಮ್ ಲಾಸ್ಟಲ್ಲಿ ಬೇಕಿದ್ರೆ ಎಲ್ಲ ಗ್ರೇಡಿಂಗ್ ಮುಗ್ದಾದ್ಮೇಲೆ ನಾಯ್ಸ್ ರಿಡಕ್ಷನ್ ಮಾಡ್ಕೋಬೋದು. ಏನಕ್ಕೆ ಅಂದರೆ ನಾಯ್ಸ್ ರಿಡಕ್ಷನ್ ಫಸ್ಟ್ ಟೈಮ್ ಮಾಡಿದಾಗ ನಮ್ಮ ಸಿಸ್ಟಮು ಸ್ವಲ್ಪ ಲ್ಯಾಗ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ನಾಯ್ಸ್ ರಿಡಕ್ಷನ್ ಒಂದು ಸ್ವಲ್ಪ ಹೆವಿ ಎಫೆಕ್ಟ್ ಆಗಿರುತ್ತೆ ಡಾವಿಂಚಿ ರಿಸಾಲ್ವಲ್ಲಿ. ಸೊ ಈ ಥರ ನಾನು ಡಿಸೇಬಲ್ ಮಾಡಿಕೊಂಡು ನೆಕ್ಸ್ಟು ನನ್ನ ಟ್ರೆಡಿಷ್ನಲ್ ನೋಟ್ ಟ್ರೀ ಏನಿದೆ ಕ್ಲಿಪ್ ಲೆವೆಲಲ್ಲಿ ಅಲ್ಲಿಗೆ ಬರ್ತೀನಿ. ಫಸ್ಟು ನಾನೊಂದು ಲಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಸ್ಕಿನ್ ಟೋನಿಗೋಸ್ಕರ. ನಾನು ಈ ನೋಡ್ನ ಎನೇಬಲ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನಮ್ಮ ಮಾಡಲು ಇದು ಬಿಫೋರ್, ಇದು ಆಫ್ಟರ್. ಒಂದು ಸ್ಕಿನ್ ಟೋನು, ಒಂದು ಸ್ವಲ್ಪ ರಿಚ್ ಕಲರು ಮತ್ತು ಕೆಲವೊಂದು ಟೈಮು ಸಾಫ್ಟಿಗೋಸ್ಕರನೂ ಯೂಸ್ ಮಾಡ್ತೀನಿ. ಸೊ ಈ ನೋಡ್ನ ನಾನು ಕೀ ಔಟ್ಪುಟ್ ಏನಿದೆ ಇದನ್ನು 0.5ಗೆ ಇಟ್ಟಿದ್ದೀನಿ. ಅಂದರೆ ಈ ಲಟ್ನ ಅಷ್ಟು ಇಂಟೆನ್ಸ್ ಆಗಿ ಯೂಸ್ ಮಾಡ್ತಾ ಇಲ್ಲ, ಒಂದು 0.5 ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಈ ಲಟ್ನ ನಾನು ಬರೀ ಸ್ಕಿನ್ ಟೋನಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಓವರಾಲ್ ಲುಕ್ಕಿಗೆ ನಾನು ಇನ್ನೊಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ, ಹನಿ ಅಂತ. ಸೊ ಇದೊಂದು ವಾರ್ಮ್ ಕ್ಯಾಸ್ಟಲ್ಲಿ ಒಂದು ವಾರ್ಮ್ ಟೋನ್ ಬರ್ತಾ ಇದೆ. ಸೊ ನಾನು ಎಂಟೈರ್ ರೀಲ್ನ ಒಂದು ವಾರ್ಮ್ ಟೋನಲ್ಲೇ ಗ್ರೇಡಿಂಗ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು 2 ಲಟ್ನ ನಾನು ಲುಕ್ಕಿಗೋಸ್ಕರ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ನಾನು ಫಸ್ಟ್ ನೋಡಿಗೆ ಬರ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಪೋಜರ್ನ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಾನು HDR ವೀಲ್ಸ್ನ ಯೂಸ್ ಮಾಡಿದ್ದೀನಿ. ಈ ನೋಡ್ನ ಎನೇಬಲ್ ಮಾಡ್ತು ಅಂದರೆ ನೀವು ನೋಡ್ತಾ ಇರ್ಬೋದು. ಇದು ಬಿಫೋರ್, ಇದು ಆಫ್ಟರ್. ನಾನು ಸ್ವಲ್ಪ ಎಕ್ಸ್ಪೋಜರ್ನ ರೈಸ್ ಮಾಡಿದ್ದೀನಿ. ಅಂದರೆ ಒಂದು ಎಕ್ಸ್ಪೋಜರ್ ಟ್ಯಾಬಲ್ಲಿ 0.34 ಅಷ್ಟು ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಕಾಂಟ್ರಾಸ್ಟಿಗೆ ಅಂತ. ಈ ನೋಡ್ನ ಎನೇಬಲ್ ಮಾಡ್ತು ಅಂದರೆ ನಾನು ಸ್ವಲ್ಪ ಕಾಂಟ್ರಾಸ್ಟನ್ನು ಅವಾಯ್ಡ್ ಮಾಡಿದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಆಯಿತು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನಿಲ್ಲಿ 0.956 ಮತ್ತು ಪಿವಿಟಲ್ಲಿ 0.435 ಅಷ್ಟು ನಾನು ಕಾಂಟ್ರಾಸ್ಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕಾಂಟ್ರಾಸ್ಟು. ಇದು ಬಿಫೋರ್, ಇದು ಆಫ್ಟರ್. ಸ್ವಲ್ಪ ಇಲ್ಲಿ ಹೇರ್ಸಲ್ಲೆಲ್ಲ ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಆಯಿತು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಹೇರ್ಸ್ ಡೀಟೇಲ್ಸಿಗೋಸ್ಕರ ಸ್ವಲ್ಪ ಕಾಂಟ್ರಾಸ್ಟ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇದೊಂದು ವಿಗ್ನೇಟಿಗೋಸ್ಕರ ಯೂಸ್ ಮಾಡಿರೋದು ಪವರ್ ವಿಂಡೋ
ನೋಡಿದ್ದು. ಸೊ ಇಲ್ಲಿ ಬಂದಾಗ ನಾನಿಲ್ಲಿ ಪವರ್ ವಿಂಡೋನ ಎನೇಬಲ್ ಮಾಡ್ಕೋತೀನಿ. ಫೇಸಿಗೆ ನಾನು ಮಾಡೆಲ್ ಫೇಸಿಗೆ ಏನಿತ್ತು ಅದನ್ನು ಚೂಸ್ ಮಾಡಿಕೊಂಡು ನಾನಿಲ್ಲಿ ವಿಗ್ನೇಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಪವರ್ ವಿಂಡೋ ಪ್ಲೇಸ್ ಮಾಡಿ ಅದನ್ನು ಇನ್ವರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮತ್ತು ಅದರ ಸಾಫ್ಟ್ನೆಸ್ನ 30 ಅಷ್ಟು ಇನ್ಕ್ರೀಸ್ ಮಾಡಿ ನಾನಿಲ್ಲಿ ಗೇನಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅಂದರೆ ನನ್ನ ಬ್ರೈಟರ್ ಪಾರ್ಟ್ಸ್ ಏನಿತ್ತು ಅದನ್ನು 0.76 ಅಷ್ಟು ಗೇನಲ್ಲಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟ್ ನೋಡು SDH ಅಂತ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಎಫೆಕ್ಟ್ನ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಸ್ಕೋಪ್ಸ್ನ ಓಪನ್ ಮಾಡ್ಕೋತೀನಿ. ಈ ನೋಡ್ನ ಡಿಸೇಬಲ್ ಮಾಡ್ತೀನಿ. ಸೊ ಇಲ್ಲಿ ನಾನು ಸ್ಯಾಚುರೇಷನ್ ಡೆನ್ಸಿಟಿ ಹ್ಯೂನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಬಿಫೋರ್ ನೋಡೋದಾದರೆ ಸ್ವಲ್ಪ ಸ್ಕಿನ್ನಲ್ಲಿ ಸ್ಯಾಚುರೇಷನ್ನು ಮತ್ತು ಸ್ಕಿನ್ ಟೋನ್ ಸ್ವಲ್ಪ ಆಫ್ ಆಯಿತು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಇದನ್ನ ಎನೇಬಲ್ ಮಾಡ್ಕೋತೀನಿ. ಇಲ್ಲಿ ಬಂದು ನಾನು ಸ್ಕಿನ್ ಸ್ಯಾಟಲ್ಲಿ 0.095 ಅಷ್ಟು ಸ್ಕಿನ್ ಸ್ಯಾಚುರೇಷನ್ ಏನಿತ್ತು ಅದನ್ನು ಸ್ವಲ್ಪ ಮೈನಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ಕಿನ್ ಹ್ಯೂ ಏನಿತ್ತು ಅದನ್ನು ಸ್ವಲ್ಪ ರೆಡ್ ಕಡೆಗೆ ಮೂವ್ ಮಾಡಿದ್ದೀನಿ, 0.056 ಅಂತ ಇಷ್ಟು ಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಮಾಡೆಲ್ದು ಬಿಫೋರು ಸ್ವಲ್ಪ ಫೇಸು ವಾರ್ಮ್ ಟೋನಲ್ಲಿದೆ. ಸೊ ಇದನ್ನು ನಾನು ಎನೇಬಲ್ ಮಾಡ್ತು ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸ್ವಲ್ಪ ವಾರ್ಮ್ ಕ್ಯಾಸ್ಟ್ ಹೋಗಿ ಸ್ವಲ್ಪ ಮೆಜೆಂಟಾ ಕಡೆಗೆ ಮೂವ್ ಆಗಿದೆ. ಮೆಜೆಂಟಾ ಕಡೆಗೆ ಏನಕ್ಕೆ ಮೂವ್ ಮಾಡಿದ್ದೀನಿ ಅಂದರೆ ಸ್ಕಿನ್ ಟೋನ್ಸಲ್ಲಿ ಸ್ವಲ್ಪ ಮೆಜೆಂಟಾ ಟೋನ್ ಇತ್ತು ಅಂದರೆ ನಮ್ಮ ಇಮೇಜ್ ಸ್ವಲ್ಪ ಡೆಪ್ತ್ ಕಾಣುತ್ತೆ. ಸೊ ಹಾಗಾಗಿ ನಾನು ಮೆಜೆಂಟಾ ಕಡೆಗೆ ಮೂವ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಕೋಪ್ಸ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಬ್ಲರ್ ಅಂತ. ಇದನ್ನು ಒಂದು ಎಫೆಕ್ಟಿಗೆ ಯೂಸ್ ಮಾಡ್ತಾ ಇರೋದು. ಸೊ ನಾನು ಇದನ್ನು ಎನೇಬಲ್ ಮಾಡ್ತು ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ನಮ್ಮ ಹೇರ್ಸ್ಗೆಲ್ಲ ಸ್ವಲ್ಪ ಗ್ಲೋಯಿಂಗ್ ಲುಕ್ ಬರ್ತಾ ಇದೆ. ಕೆಲವೊಂದು ಸರಿ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಬ್ಲರ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲರ್ ಮಾಡೋಕ್ಕೆ ನಾನಿಲ್ಲಿ ಪವರ್ ವಿಂಡೋ ಯೂಸ್ ಮಾಡಿ ಅದನ್ನು ಇನ್ವರ್ಟ್ ಮಾಡಿಕೊಂಡು ಫೇಸ್ನ ಮಾತ್ರ ಸೆಲೆಕ್ಷನ್ ಮಾಡಿಕೊಂಡು ಪವರ್ ವಿಂಡೋದಲ್ಲಿ ಅದನ್ನು ಇನ್ವರ್ಟ್ ಮಾಡಿಕೊಂಡು ಗಾಸಿಯನ್ ಬ್ಲರ್ ಎಫೆಕ್ಟ್ನ ಯೂಸ್ ಮಾಡಿದ್ದೀನಿ. ಆ ಎಫೆಕ್ಟ್ನ ಯೂಸ್ ಮಾಡಿ ಇಲ್ಲಿ ಹಾರಿಜಾಂಟಲ್ ಸ್ಟ್ರೆಂತು ಮತ್ತು ವರ್ಟಿಕಲ್ ಸ್ಟ್ರೆಂತ್ ಏನಿದೆ ಅದನ್ನ 0.319ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇದು ಬಿಫೋರ್ ಆಫ್ಟರ್ ನೋಡ್ತಾ ಇರ್ಬೋದು. ನೆಕ್ಸ್ಟು ಇನ್ನೊಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಗ್ಲೋ ಅಂತ. ಸೊ ಇಲ್ಲಿ ನಾನು ಗ್ಲೋನ ಅಪ್ಲೈ ಮಾಡಿದ್ದೀನಿ. ನೀವು ಬಿಫೋರ್ ಆಫ್ಟರ್ ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ಸೊ ಇಲ್ಲಿ ಎಫೆಕ್ಟ್ಸ್ಗೆ ಬಂದು ಗ್ಲೋ ಅಂತ ಟೈಪ್ ಮಾಡಿದ್ರೆ ನಿಮಗೆ ಗ್ಲೋ ಆಪ್ಷನ್ ಸಿಗುತ್ತೆ. ಇಲ್ಲಿ ಬಂದು ನಾನು ಕಂಪೋಸಿಟ್ ಟೈಪಲ್ಲಿ ಸಾಫ್ಟ್ ಲೈಟ್ನ ಯೂಸ್ ಮಾಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಗ್ಲೋನ ಯಾವ ಥರ ಯೂಸ್ ಮಾಡೋದು ಅಂತ. ಕಂಪೋಸಿಟ್ ಟೈಪಲ್ಲಿ ಸಾಫ್ಟ್ ಲೈಟ್ನ ಚೂಸ್ ಮಾಡಿಕೊಂಡು ನೆಕ್ಸ್ಟು ಸ್ಪ್ರೆಡ್ನ ನಾನಿಲ್ಲಿ 0.5 ಅಷ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಶೈನ್ ಥ್ರೆಶೋಲ್ಡ್ನ ನಾನು ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ತು ಅಂದರೆ ತುಂಬ ಹೆವಿ ಎಫೆಕ್ಟ್ ಬಂದ್ಬಿಡುತ್ತೆ. ಇಲ್ಲಿ ನಾನು 0.061 ಅಷ್ಟು ಶೈನ್ ಥ್ರೆಶೋಲ್ಡ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಮಾಡೆಲ್ ಫೇಸ್ ಮಾತ್ರ ತುಂಬ ಹೈಲೈಟ್ ಆಗ್ತಾ ಇದೆ. ಸೊ ನಿಮಗೇನಾದರೂ ಗ್ಲೋ ಎಫೆಕ್ಟು ಸ್ವಲ್ಪ ಹೆವಿ ಆಯಿತು ಅಂತ ಅನಿಸಿದ್ರೆ ಇಲ್ಲಿ ಗ್ಲೋಬಲ್ ಬ್ಲೆಂಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಗ್ಲೋ ಎಫೆಕ್ಟಲ್ಲಿ, ಅಲ್ಲಿ ಬಂದು ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇಲ್ಲ ಜಾಸ್ತಿ ಮಾಡ್ಕೋಬೋದು. ಇದು ಎಷ್ಟು ಬೇಕಷ್ಟು ಬ್ಲೆಂಡ್ ಆಗೋಕ್ಕೆ ಒಂದು ಆಪ್ಷನ್ನು ಗ್ಲೋಬಲ್ ಬ್ಲೆಂಡ್ ಅಂತ. ನೀವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಅದಾದಮೇಲೆ ಇನ್ನೊಂದು ನೋಡ್ನ ಯೂಸ್ ಮಾಡಿದ್ದೀನಿ. ನಮ್ಮ ಇಮೇಜ್ನ ಶಾರ್ಪಿಗೋಸ್ಕರ ಒಂದು ನೋಡ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಶಾರ್ಪ್ ಮಾಡೋಕ್ಕೆ ನಾನಿಲ್ಲಿ ಬ್ಲರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದು ರೇಡಿಯಸಲ್ಲಿ 0.48 ಅಷ್ಟು ಯೂಸ್ ಮಾಡಿದ್ದೀನಿ. ಅಂದರೆ ಇದು ತುಂಬ ಶಾರ್ಪ್ ಮಾಡ್ತು ಅಂದರೆ ಸ್ವಲ್ಪ ಆರ್ಟ್ ಎಫೆಕ್ಟ್ ಥರ ಕಾಣುತ್ತೆ. ಅದಕ್ಕೆ ಇದು ಡಿಫಾಲ್ಟಾಗಿ 0.50ದಲ್ಲಿರುತ್ತೆ. ಇದನ್ನು ನಾನು 0.48 ಅಷ್ಟೇ 2 ಪಾಯಿಂಟ್ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನೀವು ಬಿಫೋರ್ ಆಫ್ಟರ್ ನೋಡಿದ್ರೆ ಇದು ಬಿಫೋರ್. ನೀವು ಐಸ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಆಫ್ಟರ್. ಸೊ ಇಲ್ಲಿ ಯೂಟ್ಯೂಬ್ ಕಂಪ್ರೆಷನ್ ಆಗುತ್ತೆ ಗೊತ್ತಾಗಲ್ಲ ಅನ್ಕೋತೀನಿ. ಸೊ ನಾನು ಇದನ್ನು ಪವರ್ ಗ್ರೇಡ್ ಕೊಡ್ತೀನಿ, ಯೂಸ್ ಮಾಡ್ಕೋಬೋದು. ಯಾವ ಥರ ಗ್ರೇಡ್ ಆಗಿದೆ, ಯಾವ ಥರ ಸೆಟ್ಟಿಂಗ್ಸ್ ಇದೆ ಅಂತ ಕೂಡ ನೋಡ್ಬೋದು. ಸೊ ಇದಿಷ್ಟು ಓವರಾಲ್ ಗ್ರೇಡ್. ಒಂದು 8 ಬಿಟ್ನ ಒಂದು ಮಿನಿಮಲ್ ಆಗಿ ಗ್ರೇಡ್ ಮಾಡೋದಾದರೆ ಎಲ್ಲೂ ಆರ್ಟ್ ಎಫೆಕ್ಟ್ಸ್ ಬರ್ದಲೆ ಮತ್ತು ಬ್ಯಾಂಡಿಂಗು ಎಲ್ಲೂ ಬರ್ದಲೆ ಒಂದು ಮಿನಿಮಲ್ ಆಗಿ ಯಾವ ಥರ ಗ್ರೇಡ್ ಮಾಡ್ಬೋದು ಅಂತ. ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟು ಓವರಾಲ್ ಗ್ರೇಡ್ ಆದಮೇಲೆ ನಾನಿಲ್ಲಿ ಗ್ಯಾಲರಿಗೆ ಬಂದು ಇಲ್ಲಿ ಸ್ಟಿಲ್ಸ್ ಆಪ್ಷನ್ಗೆ ಬಂದು ನನ್ನ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಒಂದು ಗ್ರ್ಯಾಪ್ ಸ್ಟಿಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಸ್ಟಿಲ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಉಳಿದಿರೋ ಕ್ಲಿಪ್ಪಿಗೆಲ್ಲ ಸೇಮ್ ಗ್ರೇಡ್ನ ಅಪ್ಲೈ ಮಾಡ್ಕೋತೀನಿ. ಇದನ್ನು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದಾಗ ಸೇಮ್ ಗ್ರೇಡ್ ಏನು ಮಾಡಿದ್ದೆ ಅದೇ ಅಪ್ಲೈ ಆಗುತ್ತೆ. ನಾನಿಲ್ಲಿ ಈ ನೋಟ್ ಟ್ರೀನ ಡಿಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ
ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಆಯಿತು. ಅಂದರೆ ನಾನು ಎಕ್ಸ್ಪೋಜರ್ ನೋಡಿಗೆ ಬಂದು ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ಥರ ಕಾಂಟ್ರಾಸ್ಟು ಪವರ್ ವಿಂಡೋದಲ್ಲಿ ವಿಗ್ನೈಟು ಮತ್ತು ಬ್ಲರ್ರು ಅದನ್ನು ನಾವು ಪವರ್ ವಿಂಡೋನ ಯೂಸ್ ಮಾಡಿರ್ತೀವಿ. ಸೊ ಅದನ್ನೆಲ್ಲ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ಥರ ನಾನು ಬೇರೆ ಕ್ಲಿಪ್ಸಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಏನಾಗಿದೆ ಅಂದರೆ ನಾನು ಲುಕ್ಕಿಗೆ ಏನು 2 ಲಟ್ನ ಯೂಸ್ ಮಾಡಿದ್ದೀನಿ, ಒಂದು ಸ್ಕಿನ್ ಟೋನ್ಗೆ ಮತ್ತು ಓವರಾಲ್ ಇಮೇಜ್ ಲುಕ್ಕಿಗೆ. ಎಂಟೈರ್ ಟೈಮ್ಲೈನ್ಗೆ ಅವೆರಡು ಸೇಮ್ ಇದ್ದೇ ಇರುತ್ತೆ. ಫಸ್ಟು ಅವೆರಡನ್ನ ಪ್ಲೇಸ್ ಮಾಡಿಕೊಂಡು ನಾನು ನೆಕ್ಸ್ಟು ರಿಮೈನಿಂಗ್ ಆಪ್ಷನ್ಸ್ ಏನಿದೆ, ಪವರ್ ವಿಂಡೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಮತ್ತು ಎಕ್ಸ್ಪೋಜರು ಕಾಂಟ್ರಾಸ್ಟು ಅದನ್ನು ನಾನು ಪ್ರತಿ ಇಂಡಿವಿಜುವಲ್ ಕ್ಲಿಪ್ಪಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಎಂಟೈರ್ ಟೈಮ್ಲೈನು ಒಂದೇ ಟೋನು ಒಂದೇ ಎಕ್ಸ್ಪೋಜರಲ್ಲಿ ಕಾಣಬೇಕು ಅಂತ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ನನ್ನ ಅಂದರೆ ಓವರಾಲ್ ನಾನು ಒಂದು ವಾರ್ಮ್ ಲುಕ್ಕಿಗೆ ಹೋಗಿದ್ದೆ. ಸೊ ಅದೇ ಟೋನಲ್ಲಿ ನಾನು ಎಂಟೈರ್ ಟೈಮ್ಲೈನ್ನ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗ್ರೀನ್ಸಲ್ಲೂ ಸಹ ನಾನು ಸ್ವಲ್ಪ ವಾರ್ಮ್ ಗ್ರೀನಿಗೆ ಹೋಗಿದ್ದೀನಿ. ಸೊ ಇದನ್ನು ಕೂಲರ್ ಗ್ರೀನಲ್ಲಿ ಯಾವ ಥರ ಗ್ರೇಡಿಂಗ್ ಮಾಡ್ಬೋದು ಅಂತ ನಾನು ಆಲ್ರೆಡಿ ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿತೌಟ್ ಲಟ್ ಒಂದು ನಾರ್ಮಲ್ 8-ಬಿಟ್ ನ್ಯೂಟ್ರಲ್ ಪ್ರೊಫೈಲ್ನ ಯಾವ ಥರ ಗ್ರೇಡ್ ಮಾಡ್ಬೋದು ಅಂತ ನೀವೊಂದ್ಸರಿ ಚೆಕ್ ಮಾಡ್ಕೋಬೋದು. ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿ ನಿಮಗೆ ಅಲ್ಲಿ ವಿಡಿಯೋ ಅವೈಲೇಬಲ್ ಇರುತ್ತೆ. ಇದಿಷ್ಟು ಮುಗ್ದಾದ್ಮೇಲೆ ನಾನು ಟೈಮ್ಲೈನ್ ಲೆವೆಲಲ್ಲಿ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ನಲ್ಲ ನಾಯ್ಸ್ ರಿಡಕ್ಷನ್ಗೆ, ಅದನ್ನು ಎನೇಬಲ್ ಮಾಡ್ಕೋತೀನಿ. ಟೈಮ್ಲೈನ್ ಲೆವೆಲಲ್ಲಿ ಇರೋದ್ರಿಂದ ಅಟ್ ಎ ಟೈಮ್ ಎಲ್ಲ ಕ್ಲಿಪ್ಪಿಗೂ ಅಪ್ಲೈ ಆಗುತ್ತೆ. ಸೊ ನಾನು ಎಡಿಟಿಂಗಲ್ಲೂ ಅಷ್ಟೇ ನಾನು ಯಾವುದೇ ಥರದ ಎಫೆಕ್ಟ್ಸು ಏನು ಯೂಸ್ ಮಾಡಿಲ್ಲ, ಒಂದು ಸಿಂಪಲ್ ಕಟ್ಸ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಯಾವ ಥರ ಹೆವಿ ಎಡಿಟಿಂಗ್ ಏನು ಮಾಡಿಲ್ಲ. ಇಲ್ಲಿ ನಾನು ಟೈಮ್ಲೈನಲ್ಲಿ ನಾಯ್ಸ್ ರಿಡಕ್ಷನ್ನ ಎನೇಬಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಡೆಲಿವರಿ ಆಪ್ಷನಲ್ಲಿ ಯಾವ ಥರ ರೆಂಡರ್ ಮಾಡೋದು, ಇನ್ಸ್ಟಾಗ್ರಾಮಿಗೆ ಯಾವ ಥರ ಒಂದು ಬೆಸ್ಟ್ ಸೆಟ್ಟಿಂಗ್ಸ್ನ ರೆಂಡರ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟು ನಾನು ಈ ಪ್ರಾಜೆಕ್ಟ್ನ ಡೆಲಿವರಿ ಆಪ್ಷನ್ಗೆ ತೊಗೊಬಂದಾಗ ಫಸ್ಟು ಡೆಲಿವರಿ ಸೆಟ್ಟಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇನ್ಸ್ಟಾಗ್ರಾಮಿಗೆ ಕೆಲವೊಂದು ನಾನು ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಯೂಸ್ ಮಾಡೋ ಸೆಟ್ಟಿಂಗ್ಸ್ ಕೂಡ ಹೇಳ್ತೀನಿ. ಫಸ್ಟು ನಾನಿಲ್ಲಿ ಫೈಲ್ ನೇಮು ಆ್ಯಸ್ ಇಟ್ ಈಸ್ ನಿಮಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಫೈಲ್ ನೇಮ್ ಕೊಟ್ಕೋಬೋದು. ನೆಕ್ಸ್ಟು ಲೊಕೇಶನ್ನು ನಿಮಗೆ ಎಲ್ಲಿ ಸೇವ್ ಮಾಡಬೇಕು ಅಂತ ಲೊಕೇಶನ್ ಇರುತ್ತಲ್ಲ ಅದನ್ನು ಚೂಸ್ ಮಾಡ್ಕೋಬೋದು. ರೆಂಡರ್ ಅಂತ ಆಪ್ಷನ್ ಇದೆ. ಇಲ್ಲಿ ಸಿಂಗಲ್ ಕ್ಲಿಪ್ ಮತ್ತು ಇಂಡಿವಿಜುವಲ್ ಕ್ಲಿಪ್ಸ್ ಅಂತ ಇದೆ. ಇಲ್ಲಿ ನಾನು ಸಿಂಗಲ್ ಕ್ಲಿಪ್ಗೆ ಚೂಸ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಪೋರ್ಟ್ ವಿಡಿಯೋ ಆಪ್ಷನ್ನ ಯಾವಾಗಲೂ ಟಿಕ್ ಆಗಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಮತ್ತು ಫಾರ್ಮ್ಯಾಟು ನಾನು ಇದನ್ನು MP4 ಇಡ್ತಾ ಇದ್ದೀನಿ. ನೆಕ್ಸ್ಟು ಕೋಡ್ಯಾಕು H.264ಗೆ ಇಡ್ತಾ ಇದ್ದೀನಿ. ಎನ್ಕೋಡರು ನಾನು ಯಾವಾಗಲೂ NVIDIAನ ಯೂಸ್ ಮಾಡೋದು, ಅಂದರೆ ಗ್ರಾಫಿಕ್ ಕಾರ್ಡ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ತೀನಿ NVIDIA. ನೆಕ್ಸ್ಟ್ ಇಲ್ಲಿ ರೆಸೊಲ್ಯೂಷನ್ನು ಟೈಮ್ಲೈನ್ ರೆಸೊಲ್ಯೂಷನ್ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನನಗೆ ಈ ಕ್ಲಿಪ್ ಬಂದಿರೋದು 1920 1080 ಸೊ ಹಾಗಾಗಿ ಒರಿಜಿನಲ್ ರೆಸೊಲ್ಯೂಷನ್ ಏನಿತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಟೈಮ್ಲೈನ್ ಫ್ರೇಮ್ ರೇಟ್ ಅಂತ ಒಂದು ಆಪ್ಷನ್ ಇದೆ. ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಏನು ಫ್ರೇಮ್ ರೇಟಿಗೆ ಇಟ್ಕೊಂಡಿದ್ದೆ ಅದೇ ಫ್ರೇಮ್ ರೇಟ್ನ ಇಲ್ಲಿ ಕೊಡ್ತಾ ಇದ್ದೀನಿ. ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಫುಲ್ ವೀಡಿಯೋನ ನಾನು 50 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ಎಂಟೈರ್ ಟೈಮ್ಲೈನ್ ಇಟ್ಟಿದ್ದೆ. ಸೊ ಹಾಗಾಗಿ ನಾನು ಟೈಮ್ಲೈನ್ ಫ್ರೇಮ್ ರೇಟ್ ಏನಿದೆ ಅದನ್ನು ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ನು ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ನಮ್ಮಲ್ಲಿ ತುಂಬ ಜನ ಇದನ್ನ ಆಟೋಮೆಟಿಕ್ಕಿಗೆ ಬಿಟ್ಟು ಬೆಸ್ಟ್ ಸೆಟ್ಟಿಂಗ್ಸ್ ಏನಿರುತ್ತೆ ಅದನ್ನು ಡಾವಿಂಚಿ ರಿಸಾಲ್ವ್ಗೆ ಬಿಟ್ಬಿಡ್ತಾರೆ, ಅದೇ ಚೂಸ್ ಮಾಡಿಕೊಂಡು ರೆಂಡರ್ ಆಗಲಿ ಅಂತ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಬೈ ಚಾನ್ಸ್ ನನ್ನ ವಿಡಿಯೋ ಏನಾದರೂ 4K ಆಯಿತು ಅಂದರೆ ನಾನು ಇದನ್ನು ಆಟೋಮೆಟಿಕ್ಕಿಂದ ತೆಗೆದು ರಿಸ್ಟ್ರಿಕ್ಟ್ ಟು 60,000 kbpsಗೆ ಇಡ್ತೀನಿ. ಅಂದರೆ ನಮ್ಮ 4K ವಿಡಿಯೋ ಅಂದರೆ ಯೂಟ್ಯೂಬಿಗೆ ಏನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಅದನ್ನು ಯಾವಾಗಲೂ 60,000ಗೆ ಇಡ್ತೀನಿ. ಯಾಕಂದರೆ ಅದು ಡಿಫಾಲ್ಟಾಗಿ ಅದು 80,000 ತೊಗೊಳುತ್ತೆ. 80,000ಗೆ ತೊಗೊಂಡ್ರೆ ಅದು ಕ್ವಾಲಿಟಿಲಿ ಏನೂ ಡಿಫ್ರೆನ್ಸ್ ಕಾಣಿಸಲ್ಲ, ಬಟ್ ನಮ್ಮ ವಿಡಿಯೋ ಫೈಲ್ ಮಾತ್ರ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು 80,000ಇಂದ ತೆಗೆದು 60,000ಗೆ ಇಡ್ತೀನಿ. ರೀಲ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಇದನ್ನು 20,000ಗೆ ಇಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು 60,000 ಇಲ್ಲ 80,000 ಏನೇ ಇಟ್ಟರು ಅಲ್ಲಿ ಕಂಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ, ಆಲ್ಮೋಸ್ಟ್ ಕಂಪ್ರೆಸ್ ಆಗುತ್ತೆ. ಸೊ ಇಲ್ಲಿ ನಾನು ಯಾವಾಗಲೂ ರೀಲ್ಸಿಗೆ ಬೆಸ್ಟ್ ಆಪ್ಷನು ನಾನು 20,000 ಇಡ್ತೀನಿ. ಇಲ್ಲ ತುಂಬ ಜನ 16,000 ಇಡ್ತಾರೆ. ಸೊ ನಾನಿಲ್ಲಿ ಒಂದು ಸೇಫ್ಟಿ ನಂಬರ್ಗೋಸ್ಕರ 20,000 ಇಟ್ಕೋತೀನಿ. ನನಗೆ ವಿಡಿಯೋ ಫೈಲ್ ಸೈಜು ಸ್ವಲ್ಪ ಕಮ್ಮಿ ಇರಬೇಕು ಮತ್ತು ಕ್ವಾಲಿಟಿಲಿ ಯಾವುದೇ ಥರ ಕಾಂಪ್ರಮೈಸ್ ಆಗಬಾರ್ದು. ಹಾಗಾಗಿ ನಾನು ಯಾವಾಗಲೂ 20,000ನ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟು ಇದೆಲ್ಲ ಆ್ಯಸ್ ಇಟ್ ಈಸ್, ಇಲ್ಲಿ ಏನು ಚೇಂಜ್ ಮಾಡಬಾರ್ದು.
ಮಾಡಬೇಡಿ. ಆ್ಯಸ್ ಇಟ್ ಈಸ್ ಏನಿರುತ್ತೆ ಅದೇ ಇರಲಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ನು, ಇಲ್ಲಿ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ಏನಪ್ಪ ಅಂದರೆ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಬಂದು ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ನಾವು ಕಲರ್ ಸ್ಪೇಸ್ ಟ್ಯಾಗು ಮತ್ತು ಗಾಮಾ ಟ್ಯಾಗು ಇದೆರಡು ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳ್ತೀನಿ. ಟೈಮ್ಲೈನಲ್ಲಿ ಏನೇ ಕಲರ್ ಕನ್ವರ್ಷನ್ ಮಾಡಿಕೊಂಡು ಗಾಮಾ 2.4 ಇಲ್ಲ REC 719 ಏನೇ ಇಟ್ಟರೂ ಸಹ, ಇಲ್ಲ ಪ್ರಾಜೆಕ್ಟ್ ಸೆಟ್ಟಿಂಗ್ಸಲ್ಲೂ ಸಹ ಏನೇ ಗಾಮಾ ಮತ್ತು ಕಲರ್ ಸ್ಪೇಸ್ ಟ್ಯಾಗ್ ಇಟ್ಟರೂ ಸಹ ಲಾಸ್ಟಲ್ಲಿ ಡೆಲಿವರ್ ಮಾಡಬೇಕಾದ್ರೆ ಇವೆರಡನ್ನೂ ಚೇಂಜ್ ಮಾಡಲೇಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ಇಲ್ಲಿ ನಾವು ಸೇಮ್ ಆ್ಯಸ್ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನಾದರೂ ಕೊಡ್ಬೋದು. ಬೆಸ್ಟು ಸೇಮ್ ಆ್ಯಸ್ ಪ್ರಾಜೆಕ್ಟ್ನ ಕೊಡೋ ಬದಲು ನಾನಿಲ್ಲಿ ಮ್ಯಾನ್ಯುಯಲ್ ಆಗಿ ಕಲರ್ ಸ್ಪೇಸ್ ಟ್ಯಾಗು ಗಾಮಾ ಟ್ಯಾಗ್ನ ಇಡೋದು ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳ್ತೀನಿ. ನಾವು ಗ್ರೇಡಿಂಗ್ ಮಾಡಿ ನಾವು ವಿಡಿಯೋನ ರೆಂಡರ್ ಮಾಡಿದಾಗ ಕೆಲವೊಂದು ಟೈಮು ಗ್ರೇಡಿಂಗ್ ಮಾಡಬೇಕಾದ್ರೆ ಬೇರೆ ಕಲರ್ಸ್ ಬಂದಿರುತ್ತೆ. ನೆಕ್ಸ್ಟು ನಾವು ವಿಡಿಯೋನ ಮೊಬೈಲಲ್ಲಿ ಇಲ್ಲ ನಮ್ಮ ಸಿಸ್ಟಮಲ್ಲಿ VLC ಪ್ಲೇಯರಲ್ಲಿ ಏನಾದರೂ ಪ್ಲೇ ಮಾಡ್ತು ಅಂದಾಗ ನಮಗೆ ಬೇರೆ ಕಲರ್ ಬರುತ್ತೆ. ಸೊ ಆ ಇಶ್ಯೂನ ನಾವು ಗಾಮಾ ಶಿಫ್ಟ್ ಅಂತ ಹೇಳ್ತೀವಿ. ಅಂದರೆ ಕಲರ್ ಬ್ರೈಟ್ನೆಸ್ ಕಾಂಟ್ರಾಸ್ಟು ಮತ್ತು ಕಲರು ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ DaVinci Resolveಲ್ಲಿ ಕಲರ್ಸು ತುಂಬ ರಿಚ್ ಆಗಿ ಕಾಣ್ತಾ ಇರ್ಬೋದು, ಆದರೆ ನೀವು VLC ಪ್ಲೇಯರಲ್ಲಿ ಪ್ಲೇ ಮಾಡಿದಾಗ ಇಲ್ಲ ನಿಮ್ಮ ಮೊಬೈಲಲ್ಲಿ ಪ್ಲೇ ಮಾಡಿದಾಗ ಅಲ್ಲಿ ಶಿಫ್ಟ್ ಆಗುತ್ತೆ ಕಲರು. ಆ ಇಶ್ಯೂನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಕಲರ್ ಸ್ಪೇಸ್ ಟ್ಯಾಗ್ನ sRGBಗೆ ಇಡ್ತಾ ಇದ್ದೀನಿ, ಗಾಮಾ ಟ್ಯಾಗ್ನ ಗಾಮಾ 2.4ಗೆ ಇಡ್ತಾ ಇದ್ದೀನಿ. ಏನಕ್ಕೆ ಕಲರ್ ಸ್ಪೇಸ್ ಟ್ಯಾಗ್ನ sRGB ಮತ್ತು ಗಾಮಾ ಟ್ಯಾಗ್ನ 2.4 ಇಟ್ಟಿದ್ದೀನಿ ಅಂದರೆ, ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಒಂದು ಇನ್ಸ್ಟಾಗ್ರಾಮು ಇಲ್ಲ ಮೇ ಬಿ ಫೇಸ್ಬುಕ್ಕು ಇಲ್ಲ ಯೂಟ್ಯೂಬಿಗೆ. ಸೊ ಅಲ್ಲಿ ಸಪೋರ್ಟ್ ಆಗೋವಂಥ ಕಲರ್ ಸ್ಪೇಸು ನಮಗೆ ಯಾವಾಗಲೂ ಒಂದು REC 719 ಇಲ್ಲ sRGB. sRGB REC 719 ಎರಡೂ ಸೇಮ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಹಾಗಾಗಿ ನಾನು ಅಲ್ಲಿಗೆ ಅಪ್ಲೋಡ್ ಮಾಡಬೇಕಾದ್ರೆ ನನ್ನ ಕಲರ್ ಸ್ಪೇಸ್ನ ಯಾವಾಗಲೂ sRGBಗೆ ಇಡ್ತೀನಿ. ಅಂದರೆ ನಾನು ಸೋಷಲ್ ಮೀಡಿಯಾಗೆ ಅಪ್ಲೋಡ್ ಮಾಡಬೇಕಾದ್ರೆ ಯಾವಾಗಲೂ sRGBಲೇ ಇರಬೇಕು. ಗಾಮಾ ಟ್ಯಾಗು ಗಾಮಾ 2.4ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ಅದು ಸೋಷಲ್ ಮೀಡಿಯಾಗೆ ಆ ಗಾಮಾ 2.4 ಒಂದು ಸ್ಟ್ಯಾಂಡರ್ಡ್ ಆಗಿದೆ. ಸೊ ಹಾಗಾಗಿ ನಾನು ಗಾಮಾ 2.4ನ ಇಡ್ತೀನಿ. ಗಾಮಾ 2.2 ಅಂದರೆ ಕೆಲವೊಂದು ಟೈಮು ಮೂವೀಸಿಗೆ ಗಾಮಾ 2.2ನ ಯೂಸ್ ಮಾಡ್ತಾರೆ, ಮತ್ತು ಕೆಲವೊಂದು ವೆಬ್ ಸೀರೀಸಿಗೂ ಸಹ ಗಾಮಾ 2.2 ಮತ್ತು ನೆಟ್ಫ್ಲಿಕ್ಸಲ್ಲೂ ಸಹ ಗಾಮಾ 2.2ನೇ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಅಪ್ಲೋಡ್ ಮಾಡ್ತಿರೋದು ಸೋಷಲ್ ಮೀಡಿಯಾಗೋಸ್ಕರ. ಸೊ ಹಾಗಾಗಿ ನಾನು ಗಾಮಾ 2.4ನೇ ಇಡ್ತೀನಿ. ಬೈ ಚಾನ್ಸ್ ಯಾರಾದರೂ ಆ್ಯಪಲ್ ಯೂಸರ್ಸ್ ಏನಾದರೂ ಇತ್ತು ಅಂದರೆ ಅವರು ಗಾಮಾ ಟ್ಯಾಗ್ನ ಗಾಮಾ 2.4ಇಂದ ತೆಗೆದು ಇಲ್ಲಿ REC 719A ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನಾದರೂ ಚೂಸ್ ಮಾಡ್ಕೋಬೋದು. ಇದಾದಮೇಲೆ ಆ್ಯಡ್ ಟು ರೆಂಡರ್ ಕ್ಯೂ ನಾನು ರೆಂಡರ್ಗೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನಲ್ಲಿ ರೆಂಡರ್. ಇದಿಷ್ಟು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ನಾನು ನನ್ನ ವೀಡಿಯೋಸಲ್ಲಿ ಯೂಸ್ ಮಾಡೋವಂಥದ್ದು. ಸೊ ನಾನಿಲ್ಲಿ ಈ ಸೆಟ್ಟಿಂಗ್ಸ್ನ ಯೂಸ್ ಮಾಡಿ ನನಗೆ ಯಾವುದೇ ಥರದ್ದು ಗಾಮಾ ಶಿಫ್ಟ್ ಇಶ್ಯೂಸು, ನಾನು ಇಲ್ಲಿ ಏನೇ ಗ್ರೇಡಿಂಗ್ ಮಾಡ್ತು ಅಂದರೂ ಸಹ ನನಗೆ ನೆಕ್ಸ್ಟು ಮೀಡಿಯಾ ಪ್ಲೇಯರಲ್ಲಿ ಪ್ಲೇ ಮಾಡಿದಾಗ ಮತ್ತು ಮೊಬೈಲಲ್ಲಿ ಪ್ಲೇ ಮಾಡಿದಾಗ ಆ್ಯಸ್ ಇಟ್ ಈಸ್ ಟೋನ್ ಇರುತ್ತೆ. ಹಾಗಾಗಿ ಇದು ನನ್ನ ಸೆಟ್ಟಿಂಗ್ಸು, ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಕ್ಲಿಪ್ಪು ಮತ್ತು 2 ಲಟ್ಟು ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ಒಂದು DCTಯಲ್ಲಿ ಯೂಸ್ ಮಾಡಿದ್ದೀನಿ, ಮತ್ತು ಪವರ್ ಗ್ರೇಡ್ ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿರಬೇಕು. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.